ಓಕೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಪಘಾತದ ಸುದ್ದಿ ಇಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ, ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಾರು ಅಪಘಾತವಾಗಿದೆ. ಕಾರು ಅಪಘಾತ, ಬೆಸ್ಕಾಂ ಕಂಬಕ್ಕೆ ಗುದ್ದಿದೆ ಕಾರು, ಎಲೆಕ್ಟ್ರಿಕ್ ಪೋಲ್ಗೆ ಹೊಡೆದಿದೆ ಅಂತ ಅಂದ್ಬಿಟ್ಟು ರಾಜಾಜಿನಗರದ ರಾಮ ಮಂದಿರದ ಬಳಿ ನಡೆದಿರೋದು. ರಾಜಾಜಿನಗರ ಫಸ್ಟ್ ಸ್ಟೇಜ್ ರಾಮ ಮಂದಿರ, KA02 MJ 0997 ನಂಬರ್ನ ಹುಂಡೈ i10 ಕಾರು ಮಾಲೀಕ ಯಾರು, ಈ ಅಪಘಾತ ಹೇಗಾಯಿತು, ಈ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಅವನೇನೋ ಎಸ್ಕೇಪ್ ಆಗಿರಬೇಕು ಅಂತ ಅನ್ಸುತ್ತೆ. ಕಾರ್ನು ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿರ್ಬೇಕು ಅವ್ನು, ಮೋಸ್ಟ್ಲಿ ಸೆಲ್ಫ್ ಆಕ್ಸಿಡೆಂಟ್ ಅಂತ ಆ ಥರ. ಇಲ್ಲಿ ನೋಡಿ, ಇಲ್ಲಿ ಆ ದೃಶ್ಯದಲ್ಲಿ ನೋಡಿ, ಸೀದಾ ಬಂದು ಅವನು ಎಲೆಕ್ಟ್ರಿಕ್ ಪೋಲ್ಗೆ ಗುದ್ದಿದ್ದಾನೆ. ಯಾರು ಬೇರೆಯವ್ರು ಯಾರು ಕಾರಣ ಅಲ್ಲ ಇದಕ್ಕೆ, ಇವನೇ ಕಾರಣ. ಸೆಲ್ಫ್ ಆಕ್ಸಿಡೆಂಟ್, ತನಗೆ ತಾನೇ ಹೋಗಿ ಗುದ್ದಿರೋಂಥದ್ದು. ಗುದ್ದುಬಿಟ್ಟು ಅವನೇನು ಮಾಡಿದಾನೆ, ಕಾರ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ, ಕಾರಿಂದ ಇಳಿದು. ಸೊ ಈಗ ಪೊಲೀಸರು ತಲೆ ಕೆಡಿಸ್ಕೊಂಡು, ಯಾರಪ್ಪ ಕಾರ್ ನಂಬರ್ ಗೊತ್ತಿರೋದ್ರಿಂದ ಓನರ್ನ ಹಿಡಿಯೋದೇನು ದೊಡ್ಡ ವಿಚಾರ ಅಲ್ಲ, ಖಂಡಿತ ಟ್ರೇಸ್ ಆಗುತ್ತೆ. ಕಾರ್ ನಂಬರ್ ಗೊತ್ತಿರುತ್ತೆ, ಕಾರ್ ನಂಬರ್ ಓನರ್ ಯಾರು ಅಂತ RTO ಆಫೀಸಿಂದ ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಆದರೆ ಈ ಪರಿ ಗುದ್ದಿದ್ದಾನೆ ಅಂತಂದ್ರೆ ಏನರ್ಥ? ಯಾಕೆಂದರೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ಸ್ ಇರ್ತವಲ್ಲ, ಅಕಸ್ಮಾತ್ ಆ ವ್ಯಕ್ತಿ ಕುಡಿದಿದ್ದು ಅಲ್ಲೇ ಇದ್ದರೆ ಪೊಲೀಸರು ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾರೆ. ಇದೆಲ್ಲ ಯಾಕೆ ಬೇಕು ಅಂತ ಹೊಟ್ಟೋಗಿರ್ಬೇಕು ಮೋಸ್ಟ್ಲಿ ಅವನು. ಆದರೂ ಈತ ಸಿಕ್ಕಿ ಬೀಳ್ತಾನೆ ನನ್ನ ಪ್ರಕಾರ. ಈಗ ಅಟ್ಲೀಸ್ಟ್ ಇನ್ನೊಂದು 2-3 ದಿನದಲ್ಲಿ ಆತನನ್ನು ಕರ್ಕೊಂಡು ಬಂದರೂ ಕೂಡ ಸ್ಯಾಂಪಲ್ಸ್ ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಬರುತ್ತೆ. ಪ್ರಾಬ್ಲಮ್ ಆಗುತ್ತೆ, ಸೆಲ್ಫ್ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಕೇಸ್ ಆಗುತ್ತೆ. 48 ಅವರ್ಸ್ ತನಕನೂ ಗೊತ್ತಾಗುತ್ತೆ. ಬ್ಲಡ್ ಸ್ಯಾಂಪಲ್ ತಗೊಂಡ್ರೆ ನಿಮಗೆ ಆಲ್ಕೋಹಾಲಿಕ್ ಆಗಿದ್ರೆ 48 ಅವರ್ಸ್ ತನಕ ಗೊತ್ತಾಗುತ್ತೆ. ಸೊ ಈಗ ಅವನು ಯಾರು ಏನು ಎತ್ತ ಅಂತ ಕಂಡುಹಿಡಿಬೇಕು. ಹಾಗಾಗಿ ಆಮೇಲೆ ಇದ್ರಲ್ಲಿ ಏನು ಅನಾಹುತ ಆಗಿದೆಯೋ, ಕಾರ್ನಲ್ಲಿ ಎಷ್ಟು ಜನ ಇದ್ರೋ, ಅವ್ರಿಗೆಲ್ಲ ಏನಾದರೂ ಏಟು ಬಿದ್ದಿದೆಯಾ ಇಲ್ವಾ, ಅಲ್ಲೆಲ್ಲ ಸುತ್ತಮುತ್ತ ನನ್ನ ಪ್ರಕಾರ ರಾಮ ಮಂದಿರದ ಸುತ್ತಮುತ್ತ ಅಂತಂದರೆ ಐ ಥಿಂಕ್ CCTV ಫುಟೇಜ್ ಸಿಗುತ್ತೆ, ತುಂಬ ಇದೆ ಅಲ್ಲಿ, ತುಂಬ CCTV ಫುಟೇಜ್ಗಳಿದೆ. ಹಾಗಾಗಿ ನನ್ನ ಪ್ರಕಾರ ಗೊತ್ತಾಗುತ್ತೆ. ಈಗ ಬೆಳಗ್ಗೆ ಆಗಿರೋದು ಅಂತ ಅನಿಸುತ್ತೆ. ಹಾಗಾಗಿ ಪೊಲೀಸರು ಇನ್ನೂ ಸರ್ಚ್ ಮಾಡಬೇಕು, ಎಲ್ಲಿ CCTV ಇದೆ, ಎಷ್ಟು ಗಂಟೆಗೆ ಈ ಆಕ್ಸಿಡೆಂಟ್ ಆಯಿತು, ಏನು ಎತ್ತ ಅಂತ. ಸಂಚಾರಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಸರಿಸುಮಾರು ಎಷ್ಟು ಗಂಟೆಗೆ ಆಗಿರುವಂತಹ ಆಕ್ಸಿಡೆಂಟ್ ಇದು? ಆಕ್ಸಿಡೆಂಟ್ ಆದಮೇಲೆ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನ? ಈಗ CCTV ಫುಟೇಜಸ್ ಏನು ಸಿಕ್ಕಿದೆಯಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಅಂತ? ಅರವಿಂದ್, ಇದು ತಡರಾತ್ರಿ ಆಗಿರುವಂತ ಅಪಘಾತ ಅಂತ ಹೇಳಲಾಗ್ತಾ ಇದೆ. ವೇಗವಾಗಿ ಬಂದಂತ ಕಾರು ನಿಯಂತ್ರಣ ತಪ್ಪಿ ಡಿಕ್ಕಿ ಆಗಿದೆ ಅನ್ನುವಂತ ಮಾಹಿತಿ. ಮೆಜೆಸ್ಟಿಕ್ ನಿಂದ ರಾಮ ಮಂದಿರ, ರಾಜಾಜಿನಗರ ರಾಮ ಮಂದಿರ ಕಡೆ ಬರುವಂತಹ ಸಂದರ್ಭದಲ್ಲಿ ಎಡಭಾಗದಲ್ಲಿ ಇದ್ದಂತ ಕಾರು ಕಂಟ್ರೋಲ್ ಅನ್ನು ಕಲ್ಕೊಂಡು ಬಲಭಾಗಕ್ಕೆ ಹೋಗಿ ಬೆಸ್ಕಾಂ ಕಂಬಕ್ಕೆ ಗುದ್ದಿದೆ. ಅದೃಷ್ಟವಶಾತ್ ಯಾವುದೇ ವಾಹನಗಳು ಎದುರುಗಡೆ ಇಲ್ಲದೆ ಇದ್ದಂತ ಕಾರಣಕ್ಕಾಗಿ ನೇರವಾಗಿ ಗುದ್ದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ಬಟ್ ಆದ್ರೆ ಅಲ್ಲಿ ಏರ್ ಬ್ಯಾಗ್ ಗಳು ಓಪನ್ ಆಗಿಲ್ಲ, ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಗುದ್ದಿದ ಬಳಿಕ ಆತನಿಗೆ ಏನಾಗಿದೆ, ಎಷ್ಟು ಜನ ಇದ್ರು, ಆ ಮಾಲೀಕರು ಕಾರನ್ನ ಯಾಕೆ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇನ್ನೂ ಕೂಡ ಸಿಗ್ತಲ್ಲ. ಸದ್ಯಕ್ಕೆ ಸಂಬಂಧಪಟ್ಟಂತೆ ರಾಜಾಜಿನಗರ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಾರು ಯಾರಿಗೆ ಸೇರಿದ್ದು, ಯಾಕೆ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಕಾರ್ನಲ್ಲಿ ಇಬ್ಬರಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಬಟ್ ಆದ್ರೆ ಅವರು ಯಾರು, ಯಾಕೆ, ಎಲ್ಲಿಂದ ಬಂದ್ರು ಅನ್ನುವಂತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಪೊಲೀಸ್ ತನಿಖೆಯ ಬಳಿಕ ಮಾಹಿತಿ ಹೊರಬರಬೇಕಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.